ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಇಮ್ಯುನಿಟಿ ಬೂಸ್ಟರ್ಗೂ, ಕೆಮ್ಮು ನೆಗಡಿಗೂ, ಆರೋಗ್ಯಕ್ಕೂ ಮತ್ತು ಡಯಟ್ ಫುಡ್ಡಿಗೂ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಒಳ್ಳೆ ರಸಮನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹಳೆ ಕಾಲದವ್ರ ಥರನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇನಂತಂದರೆ ಅಮ್ಮ ಮಾಡ್ತಾ ಇದ್ದಿದ್ದು ರಸಮನ್ನ ನಾನು ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಚಳಿಗಾಲಕ್ಕೆ ಮತ್ತು ಜೀರ್ಣಶಕ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಈ ರಸಮನ್ನ ತೋರಿಸ್ತಾ ಇದ್ದೀನಿ. ಅದು ಬಂದು ಬೆಳ್ಳುಳ್ಳಿ ರಸಮ್ ಅಂತ. ಬೆಳ್ಳುಳ್ಳಿ ಅಂತಂದರೆ ಟೊಮೊಟೊ, ಹುಣಸೆಹಣ್ಣು ಎಲ್ಲ ಹಾಕಿ ನಾನು ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು, ಒಂದು ಜಾರಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಬೆಳ್ಳುಳ್ಳಿ, ಹಾಗೆ 5ರಿಂದ 6 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, 1 ಕಡ್ಡಿ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ನಾನು ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಅದು ಗ್ರೈಂಡ್ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ತೊಗೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕಾದಾದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು 1 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ರಸಮ್ ಆಗಿರೋದ್ರಿಂದ ನಾನು ಇಲ್ಲಿ ಬೆಳ್ಳುಳ್ಳಿನ ಹೆಚ್ಚಿಗೆ ಬಳಸ್ತಾ ಇದ್ದೀನಿ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆಯೇ 1 ಟೊಮೊಟೊನ ನಾನು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗೆ ನಾವು ಸ್ಮ್ಯಾಶ್ ಮಾಡ್ಕೊಬೇಕು. ಆ ಟೊಮೊಟೊ ಕಂಪ್ಲೀಟಾಗೆ ಸ್ಮ್ಯಾಶ್ ಆಗಬೇಕಿದು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರು. ನಾವು ಬೇರೆದಕ್ಕೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನ್ ಅಂತ ಹಾಕ್ಕೊತೀವಿ ಬೇರೆ ಅಡುಗೆಗಳಿಗೆ. ಈ ರಸಮ್ಗೆ ಮಾತ್ರ 1 ಟೇಬಲ್ ಸ್ಪೂನಷ್ಟು ನಾನು ಟರ್ಮರಿಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಈಗ ನೀವು ನೋಡ್ಬೋದು, ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದಾದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ, ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಇಷ್ಟನ್ನು ಸಹ ಈಗ ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಬಟ್ ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಇದೇ ಮೆಥಡೇ ನೀವು ಮಾಡ್ತೀರಾ, ಆದರೆ ನಾವು ಅಲ್ಲಿ ಜೀರಿಗೆ, ಮೆಣಸು ಪೌಡ್ರನ್ನ ಹುರಿದು ಸಪ್ರೇಟ್ ಪೌಡ್ರ್ ಮಾಡ್ಕೊತೀವಿ. ಬಟ್ ಈ ರಸಮ್ ಏನಪ್ಪ ಅಂತಂದರೆ ಇದನ್ನೆಲ್ಲ ರುಬ್ಬಿ ಮಾಡೋ ಅಂಥದ್ದು. ಹಾಗೆಯೇ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಗೊಂಡು ಒಂದು ಅರ್ಧ ಗಂಟೆ ನೆನೆಸಿ ಅದರದ್ದು ರಸ ಎಲ್ಲ ತೆಗ್ದು ಸಪ್ರೇಟ್ ಇಟ್ಟಿದ್ದೆ. ಆ ರಸನ ನಾನು ಇವಾಗ ಈ ಒಗ್ಗರಣೆ ಕಂಪ್ಲೀಟಾಗಿ ಆದಮೇಲೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರಸಮ್ ಅಲ್ವಾ, ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಪಲ್ಯ ಆಗಲಿ, ಹಪ್ಪಳ ಆಗಲಿ, ಈ ರೀತಿಲಿ ಮಾಡಿಕೊಂಬಿಟ್ರೆ ಅಂತೂ ರಸಮ್ ಅಂತೂ ಬಿಂದಾಸಾಗಿರುತ್ತೆ. ಈಗ ನೋಡಿದ್ರಲ್ಲ, ನಾನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರೆಡಿ ಮಾಡಿ ಕಲಸಿ ಇಟ್ಕೊಂಡೆ. ಹಾಗೆಯೇ ಕೊತ್ತಂಬರಿ ಲಾಸ್ಟಲ್ಲಿ ಇನ್ನೇನು ನಾವು ಪ್ಲೇಟ್ ಮುಚ್ಚುತ್ತೀವಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಹಾಕಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದಾಗ ನೀವು ನೋಡ್ಬೋದು ರಸಮ್ ಹೀಗೆ ರೆಡಿ ಆಗಿದೆ. ಈಗ ಕಂಪ್ಲೀಟಾಗಿ ರಸಮ್ ರೆಡಿ ಆಗಿದೆ. ಈಗ ಇದನ್ನು ನಾನು ಇಲ್ಲಿ ರೈಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಆವಾಗ ಕಲ್ಲಲ್ಲಿ ರುಬ್ಬಿ ಮಾಡೋರು, ಲೈಕ್ ಜೀರಿಗೆ, ಮೆಣಸು, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ ಇವನ್ನೆಲ್ಲ ಅಮ್ಮ ರುಬ್ಬಿ ಮಾಡ್ತಾಯಿದ್ರು. ಬಟ್ ಈಗ ಏನಂತಂದರೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ ತುಂಬಾ ಟೇಸ್ಟ್ ಇರುತ್ತೆ. ನೀವು 100% ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಟ್ರೈ ಮಾಡಿ. ಅದರಲ್ಲೂ ಚಳಿಗಾಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆರಾಮಾಗೆ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ಇದನ್ನು ಕೊಡ್ಬೋದು. ಹಾಗೆ ಕೆಮ್ಮು, ನೆಗಡಿ ಈ ಥರ ಎಲ್ಲ ಏನಾದರೂ ಇದ್ದಾಗೂ ಸಹ ನಾವು ಈ ರೀತಿಲಿ ರಸಮ್ ಮಾಡಿಕೊಂಡು ತಿನ್ಬೋದು. ನೋಡಿದ್ರಲ್ಲ, ಬೆಳ್ಳುಳ್ಳಿ ರಸಮ್ ಅಂತಲೂ ಹೇಳ್ಬೋದು, ಹುಣಸೆಹಣ್ಣು ರಸ ಅಂತಲೂ ಹೇಳ್ಬೋದು, ಬೆಳ್ಳುಳ್ಳಿ ಟೊಮೊಟೊ ರಸ ಅಂತಲೂ ಹೇಳ್ಬೋದು. ನಾವು ಹಲವಾರು ಹೆಸರುಗಳಲ್ಲಿ ಕರಿಬೋದು. ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ರಸ ಅಂತಲೇ ಕರಿತೀನಿ. ಯಾಕಂದರೆ ಬೆಳ್ಳುಳ್ಳಿನ ನಾವು ಹೆಚ್ಚಿಗೆ ಉಪಯೋಗಿಸಿರೋದ್ರಿಂದ ಇದನ್ನು ನಾನು ಬೆಳ್ಳುಳ್ಳಿ ರಸ ಅಂತಲೇ ಹೇಳ್ತೀನಿ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಚಳಿಗಾಲಕ್ಕೆ ಒಪ್ಪುವಂತಹ ರಸಮು. ಬಿಸಿ ಬಿಸಿ ಅನ್ನದ ಜೊತೆ ಈ ರಸಮ್ ಮಾಡ್ಕೊಂಡು ತಿಂದಿದ್ದೀವಿ ಅಂತಂದರೆ ಸೂಪರಾಗಿರುತ್ತೆ. ಹಾಗೆಯೇ ನಾನ್ ವೆಜ್ ಮಾಡಿರೋ ಟೈಮಲ್ಲೂ ಸಹ ನಾವು ಈ ರೀತಿಲಿ ರಸಮ್ನ ಮಾಡ್ಕೊಂಡು ತಿನ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.